ಇನ್ನು ಲೋಕಸಭೆಯಲ್ಲಿ ಭದ್ರತಾ ಲೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ವಿರುದ್ಧ ಇವತ್ತು ಪ್ರತಿಭಟನೆಗಳಾಗ್ತಾ ಇದ್ದಾವೆ. ಸಂಸದ ಪ್ರತಾಪ್ ಸಿಂಹ ದೇಶದ್ರೋಹಿ ಅಂತ ಬ್ಯಾನರ್ಗಳನ್ನ ಹಿಡ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮೈಸೂರಿನ ಮಹಾರಾಜ ವೃತ್ತದ ಬಳಿ ಹಾಕಿರುವಂತಹ ಬ್ಯಾನರ್, ಪ್ರತಾಪ್ ಸಿಂಹ ಕೈಯಲ್ಲಿ ಬಾಂಬ್ ಹಾಗೆ ಪಾಸ್ ಹಿಡಿದಂತಹ ಫೋಟೋಗಳ ಬ್ಯಾನರ್ಗಳನ್ನ ಹಾಕಲಾಗಿದೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಸಂಸದರ ವಿರುದ್ಧ ಬ್ಯಾನರ್ ಹಾಕಿ ಸಹಿ ಸಂಗ್ರಹದ ಚಳುವಳಿಯನ್ನ ಕೂಡ ನಡೆಸಲಾಗ್ತಾ ಇದೆ. ಇನ್ನು ಸಂಸದ ಸ್ಥಾನದಿಂದ ಪ್ರತಾಪ್ ಸಿಂಹ ವಜಾಗೊಳಿಸಬೇಕು ಅಂತ ಕೂಡ ಪ್ರತಿಭಟನಾಕಾರರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಗಮನಿಸ್ತಾ ಇದೀವಲ್ಲ, ಇದೇ ಬ್ಯಾನರ್, ಈ ಬ್ಯಾನರ್ಗಳನ್ನ ಹಲವಾರು ಕಡೆ ಹಾಕಿ ಪ್ರತಾಪ್ ಸಿಂಹ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಮುಖಾಂತರ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂತದ್ದು. ದೇಶದ್ರೋಹಿ ಅಂತ ಬ್ಯಾನರ್ಗಳನ್ನ ಹಾಕಲಾಗಿದೆ. ಮೈಸೂರಿನ ಮಹಾರಾಜ ವೃತ್ತದ ಬಳಿ ಹಾಕಿರುವಂತಹ ಬ್ಯಾನರ್ ಇದು. ಇನ್ನು ಪ್ರತಾಪ್ ಸಿಂಹ ಕೈಯಲ್ಲಿ ಬಾಂಬ್ ಹಾಗೆ ಪಾಸ್, ಅಂದ್ರೆ ಈ ಲೋಕಸಭೆಗೆ ಎಂಟ್ರಿ ಕೊಟ್ಟಂತ ಯುವಕರೇನಿದ್ದಾರೆ ಅವರಿಗೆ ಕೊಟ್ಟಂತ ಪಾಸ್ ಏನಿದೆ, ಈ ಪಾಸ್ಗಳನ್ನ ಹಿಡಿದಿರುವಂತ ಫೋಟೋ ಹಾಕಲಾಗಿದೆ ಫ್ಲೆಕ್ಸ್ ನಲ್ಲಿ. ಸೊ ಈಗ ಅವೆಲ್ಲ ಫ್ಲೆಕ್ಸ್ಗಳು ಮತ್ತು ಬ್ಯಾನರ್ಗಳೇನಿತ್ತಲ್ಲ, ಒಂದು ಬೋರ್ಡ್ಗಳನ್ನೆಲ್ಲ ಹಾಕಿದ್ರು, ಅದನ್ನು ತೆರವುಗೊಳಿಸ್ತಾ ಇದ್ದಾರೆ. ಸೊ ಪೊಲೀಸರ ಜೊತೆ ಹಿಂದುಳಿದ ಜಾಗೃತಿ ವೇದಿಕೆಯ ಸದಸ್ಯರು ವಾಗ್ವಾದಕ್ಕಿಳಿದಿದ್ದಾರೆ. ಇದು ಫ್ಲೆಕ್ಸ್ ಅಲ್ಲ, ಸಹಿ ಸಂಗ್ರಹ ಮಾಡ್ತಾ ಇರುವಂಥದ್ದು, ಇದೊಂದು ಅಭಿಯಾನ ನಾವು ನಡೆಸ್ತಾ ಇದ್ದೀವಿ, ಅದನ್ನು ಯಾಕೆ ನೀವು ತೆರವುಗೊಳಿಸ್ತಾ ಇದ್ದೀರಿ ಅಂತ ಹೇಳಿ ಅಲ್ಲಿ ವಾಗ್ವಾದ ನಡೆದಿದೆ. ಅದ್ರ ವಾಗ್ವಾದದ ನಡುವೆನೇ ಫ್ಲೆಕ್ಸನ್ನು ತೆರವುಗೊಳಿಸಿದ್ದಾರೆ. ಈಗ ಪಾಲಿಕೆ ಸಿಬ್ಬಂದಿ ಪೊಲೀಸರ ಸಮ್ಮುಖದಲ್ಲಿ ಫ್ಲೆಕ್ಸನ್ನು ತೆರವು ಮಾಡಿದ್ದಾರೆ. ಪಾಲಿಕೆ ಸಿಬ್ಬಂದಿ ನೋಡಿ, ಅಲ್ಲಿ ಕಟ್ಟದಂಥ ಒಂದು ಈ ಬ್ಯಾನರು, ಫ್ಲೆಕ್ಸು, ಈ ಬೋರ್ಡ್ಗಳನ್ನೆಲ್ಲ ಏನು ಹಾಕ್ಕೊಂಡಿದ್ರಲ್ಲ ಅದನ್ನು ಈಗ ತೆಗಿತಾ ಇದ್ದಾರೆ. ಅಲ್ಲಿ ಬಂದಂತಹ ಕಾರ್ಯಕರ್ತರು ಒಂದಷ್ಟು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಅಂದರೆ ನಾವಿಲ್ಲಿ ಮಾಡಿರೋಂಥದ್ದು ಇದೇನು ಫ್ಲೆಕ್ಸ್ ಕಟ್ಕೊಂಡು ಬ್ಯಾನರ್ ಕಟ್ಟುವಂಥದ್ದಲ್ಲ, ಇದು ಸಹಿ ಸಂಗ್ರಹಕ್ಕೆ ನಾವು ಇಟ್ಟಿರೋದು. ಇಲ್ಲಿಗೆ ಬಂದು ಜನ ಸಹಿ ಹಾಕ್ತಾರೆ, ಸೊ ನೀವು ಯಾಕೆ ಇದನ್ನು ತೆಗಿತಾ ಇದ್ದೀರಿ ಅಂತಲೂ ಕೂಡ ಸ್ವಲ್ಪ ವಾಗ್ವಾದ ನಡೀತು ಹಿಂದುಳಿದ ಜಾಗೃತಿ ವೇದಿಕೆಯ ಸದಸ್ಯರಿಂದ. ಆದರೂ ಅದನ್ನು ಈಗೆಲ್ಲ ತೆಗಿತಾ ಇದ್ದಾರೆ. ಎಷ್ಟು ಸವಾಲುಗಳು ಇರ್ತೇವೆ ಅಂತ ಗೊತ್ತಿದೆ ನಿಮಗೆ. ನಾವೇನು ನ್ಯೂಸೆನ್ಸ್ ಅಲ್ಲ ಸರ್, ಇದು ದೇಶದ್ರೋಹದ ಕೆಲಸ ಮಾಡಿರೋದವ್ರೀಗ ನಾವು ಕಳಿಸ್ಲಿಲ್ಲ ಅಂತಂದ್ರೆ ಅದೇ ಒಬ್ಬ ಮಿಸ್ಟರ್ ಮುಸ್ಲಿಂ ಸಂಸದ ಮಾಡಿದ್ರೆ ಹಿಂಗೆ ಅವ್ರು ಕರ್ಕೊಂಡು ಹೋಗ್ತೀವಿ ಅಂತ. ಅದಕ್ಕೆ ನಾವೇನು ಮಾಡಿ ಅಲ್ಲ ಸರ್ ಇದು.